ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಶ್ರೀರಾಮರ ಕೊನೆಯ ಕಾಲಘಟ್ಟದ ಬಗ್ಗೆ ಮಾತಾಡ್ತೇವೆ. ಶ್ರೀರಾಮ ಅಂದ ತಕ್ಷಣ ನಮಗೆ ನೆನಪಾಗೋದು ಅತ್ಯಂತ ಮೇಧಾವಿ, ವೀರ, ಶೂರ, ಮನುಷ್ಯತ್ವಕ್ಕೆ ಹೆಸರುವಾಸಿಯಾಗಿರುವಂಥ ಅಪರೂಪದ ಮನುಷ್ಯ, ದೈವತ್ವವನ್ನು ಮನುಷ್ಯ ರೂಪದ ತನ್ನ ಮೇಲೆ ಆರೋಪಿಸಿಕೊಂಡಂತಹ ಮಾನವ, ಹಾಗೆ ದೈವತ್ವದ ಎಲ್ಲ ರೂಪಗಳು ತನ್ನಲ್ಲಿ ಒಳಗೂಡಿಸ್ಕೊಂಡಂತಹ ಮನುಷ್ಯ. ಯಾಕೆ ಅಂತ ಹೇಳಿದ್ರೆ ಅವರು ಮಹಾವಿಷ್ಣುವಿನ ಇನ್ನೊಂದು ರೂಪ, ಅದು ನಮಗೆ ಗೊತ್ತಿರುವಂಥ ವಿಷಯ. ಆದರೆ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ, ಸಾಮಾನ್ಯ ಮನುಷ್ಯ ಅಂದರೆ ಒಬ್ಬ ದೊರೆಯ ಮಗನಾದರೂ ಮನುಷ್ಯನೇ ಅಲ್ವೇ? ಹಾಗೆ ಒಬ್ಬ ಅಂದರೆ ನಾನು ದೇವರು, ನಾನು ಹಾಗೆ, ನನಗೆ ಈ ಶಕ್ತಿಗಳಿದ್ದಾವೆ, ಆ ಶಕ್ತಿಗಳಿದ್ದಾವೆ, ಏನೂ ಅಲ್ಲದೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ, ಈ ಭೂಲೋಕದಲ್ಲಿ ಹುಟ್ಟಿ, ಎಲ್ಲರೂ ಹುಟ್ಟುವ ಹಾಗೆಯೇ ಹುಟ್ಟಿ, ನಮಗೆ ಇವಾಗ ದೇವರಾಗಿ, ಮನುಷ್ಯ ಅಂದ ತಕ್ಷಣ ಶ್ರೀರಾಮನನ್ನು ನೋಡಿ ಕಲಿಬೇಕು ಅನ್ನೋ ಹಾಗೆ ಎಲ್ಲ ಮಾನವೀಯ ಮಜಲುಗಳನ್ನು ಅನುಭವಿಸಿ, ದುಃಖ, ಸುಖ, ನೋವು, ಸಂಕಷ್ಟ, ಒದ್ದಾಟ, ವಿರಹ, ಏನೇನು ನೋವುಗಳು ಮನುಷ್ಯನಿಗೆ ಬರ್ತಾವೋ ಆ ಎಲ್ಲ ನೋವುಗಳನ್ನು, ಏನೇನು ಸುಖಗಳು ಮನುಷ್ಯನಿಗೆ ಬರ್ತಾವೋ ಆ ಎಲ್ಲ ಸುಖಗಳನ್ನು ಅನುಭವಿಸಿ ಹೋದಂತಹ ಮತ್ತೆ ದೈವತ್ವಕ್ಕೇರಿದಂಥ ಮನುಷ್ಯ ಶ್ರೀರಾಮರು. ಯಾಕೆ ನಾವು ಶ್ರೀರಾಮರನಿಗೆ ಯಾವಾಗಲೂ ಪುರುಷ ಶ್ರೇಷ್ಠರು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಮನುಷ್ಯರಿಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ವ್ಯಕ್ತಿತ್ವ ರಾಮರದು. ಅಂದರೆ ಮನುಷ್ಯನಿಗೆ ಕೆಲವು ಅತ್ಯಂತ ಒಳ್ಳೆ ಗುಣಗಳಿರ್ತವೆ, ಅವನ್ನ ಇಂಗ್ಲೀಷಲ್ಲಿ ರೈಚಿಯಸ್ನೆಸ್ ಅಂತ ಹೇಳ್ತಾರೆ. ಅಂದರೆ ಈ ದಯೆ, ಕರುಣೆ, ಕ್ಷಮಿಸುವಂತಹ ಗುಣ, ಮಾನವೀಯ ಮೌಲ್ಯಗಳು, ಇವೆಲ್ಲವನ್ನು ಸೇರಿಸ್ಕೊಂಡಂತೆ ಇರುವಂತಹ ಮಾನವೀಯ ಮೌಲ್ಯಗಳನ್ನ ತನ್ನಲ್ಲಿ ಅಳವಡಿಸ್ಕೊಂಡು ಜೀವನದ ಕೊನೆಯ ಕ್ಷಣದವರೆಗೂ ಕರ್ತವ್ಯಕ್ಕಾಗಿ ಬದುಕುವಂಥವರು ರಾಮ. ಹಾಗಾಗಿನೇ ರಾಮ ಅಂದರೆ ಅದು ಮಾನವ ಕುಲಕ್ಕೆ ತಿಲಕಪ್ರಾಯ, ಕಿರೀಟದ ಹಾಗೆ. ಅಂದರೆ ಒಬ್ಬ ಮನುಷ್ಯನಿಗೆ, ಮಹಾರಾಜನಿಗೆ ಕಿರೀಟ ಹೇಗೋ ಹಾಗೆ ಈ ಮಾನವ ಕುಲಕ್ಕೆ ಕಿರೀಟ ಶ್ರೀರಾಮ. ಅಂಥ ಶ್ರೀರಾಮರು ದೈವತ್ವದಿಂದ ಬಂದರೂ ಕೂಡ ಅವ್ರಿಗೂ ಒಂದು ಕೊನೆಗಾಲ ಅಂತ ಇರುತ್ತಲ್ಲ, ಆ ಕೊನೆಯ ಕಾಲ ಹೇಗಿತ್ತು, ಮತ್ತು ಅವರು ಸಾವನ್ನು ಅಪ್ಪಿದ ಬಗೆ ಹೇಗೆ, ಸಾವನ್ನು ಅಪ್ಪದಂತ ಹೇಳಿದ್ರೆ ಸಾವನ್ನು ಸ್ವೀಕರಿಸುವಂಥದ್ದು ಆ ಬಗೆ ಹೇಗಿತ್ತು, ಅವರಿಗೆ ಆ ಸಾವಿನ ಅನುಭವ ಹೇಗಾಯಿತು, ಇದನ್ನು ನಾವು ನೋಡೋಣ. ಈಗ ನಮಗೆ ಎಲ್ಲ ಕಥೆಗಳು ಗೊತ್ತಿದೆ. ಶ್ರೀರಾಮರ ಬಾಲ್ಯ ಹೇಗಿತ್ತು, ಅವರ ಮದುವೆ ಆದ ನಂತರ ಹೇಗಾಯಿತು, ಅವರ ತಂದೆಯನ್ನಾಗಲಿ ವನವಾಸಕ್ಕೆ ಹೋದದ್ದು, ಸೀತೆಯನ್ನಾಗಲಿದ್ದು ರಾವಣ ಸೀತೆಯನ್ನು ಅಪಹರಿಸಿದ್ದು, ಶ್ರೀರಾಮ ಮತ್ತು ಸೀತಾದೇವಿಯವರ ವಿರಹದ ದಿನಗಳು, ಆ ನೋವಿನ ದಿನಗಳು ಅವ ಗೊತ್ತು ನಮಗೆ. ಅದಾದಮೇಲೆ ಮತ್ತೆ 14 ವರ್ಷದ ನಂತರ ಅಯೋಧ್ಯೆಗೆ ಬಂದು ಭರತಖಂಡವನ್ನು ಆಳಿದ್ದು, ಮತ್ತೆ ಸೀತಾದೇವಿಯನ್ನು ಪರಿತ್ಯಾಗ ಮಾಡಿದ್ದು, ಅಥವಾ ಸೀತಾದೇವಿ ಮತ್ತು ರಾಮನ ಪರಿತ್ಯಾಗದ ಒಂದು ವಿಡಿಯೋವನ್ನು ಮಾಡೋಣ ನಾವು. ಅದರಲ್ಲಿ ಸುಮಾರು ರೀತಿಯಲ್ಲಿ ಮಾತಾಡ್ತಾರೆ, ಮತ್ತು ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡುವಂಥ ಒಂದು ಪ್ರಯತ್ನ ನಾವು ಮಾಡೋಣ. ಇವೆಲ್ಲ ಆದ ನಂತರ ಮತ್ತೆ ಸೀತಾದೇವಿಯನ್ನು ಸೇರುವಂಥ ಒಂದು ಸಂದರ್ಭ ಬರುತ್ತೆ. ಆದರೆ ಸೀತಾದೇವಿ ಶಾಶ್ವತವಾಗಿ ತನ್ನನ್ನು ತಾನು ಅಂದರೆ ತನಗೆ ಈ ಜೀವನ ಬೇಡ, ನನಗೆ ಈ ಜೀವನದ ಯಾವ ಅಗತ್ಯವೂ ಇಲ್ಲ, ನನ್ನ ಬಂದಿದ್ದಂತಹ ಕರ್ತವ್ಯಗಳು ಮುಗಿದು ಹೋಯಿತು ಅಂತ ಹೇಳಿ ತನ್ನ ಜೀವನವನ್ನು ಅವರು ಅರ್ಪಿಸಿ ತನ್ನ ಜೀವ ತ್ಯಾಗವನ್ನು ಮಾಡಿ ಅವರು, ಅದೆಲ್ಲ ಗೊತ್ತಿರುವಂಥ ಕತೆ ನಮಗೆ. ದೇವರಲ್ಲಿ ಐಕ್ಯರಾಗಿ ಹೋಗ್ತಾರೆ, ಅಥವಾ ಭೂದೇವಿಯಲ್ಲಿ ಐಕ್ಯರಾಗಿ, ತನ್ನ ತಾಯಿ ಭೂದೇವಿಯಲ್ಲಿ ಐಕ್ಯರಾಗಿ ಹೋಗ್ತಾರೆ. ಇವೆಲ್ಲ ನಮಗೆ ಗೊತ್ತಿರೋ ಕತೆ. ಅದರ ನಂತರ ರಾಮರ ಬದುಕು ಹೇಗಿತ್ತು ಅದನ್ನು ನಾವು ನೋಡೋಣ. ರಾಮರು ಕರ್ತವ್ಯವನ್ನ ಮರೆತದ್ದು ಎಂದೂ ಇಲ್ಲ. ಅವರು ಮದುವೆ ಆದ ಹೊಸ್ತರಲ್ಲಾಗಲಿ, ಅವರು ಹುಟ್ಟಿದಿನಂದಿನಿಂದ ಒಬ್ಬ ಸೀರಿಯಸ್ ಮನುಷ್ಯನನ್ನು ನಾವು ರಾಮನಲ್ಲೇ ನೋಡ್ತೀವಿ. ಬರಿಯ ಕರ್ತವ್ಯ, ಬದುಕು, ಮಾತಿನಂತೆ ನಡೆಯೋದು, ಅಂದರೆ ಯಾಕೆ ಹಾಗೆ ಬದುಕ್ತವರು ರಾಮ. ಯಾಕೆ ನಾವು ರಾಮನ ಬಿಟ್ಟ ಬಾಣ ತಪ್ಪಲ್ಲ ಅಂತ ಹೇಳ್ತೀವಿ ಅಂದರೆ, ಮಾತು ಮತ್ತು ನಡೆ ಎರಡೂ ಒಂದೇ ಆಗಿದ್ದವರು ರಾಮ. ಹಾಗಾಗಿನೇ ರಾಮ ಬಿಟ್ಟ ಬಾಣ ತಪ್ಪಲ್ಲ, ಕೊಟ್ಟ ಮಾತು ತಪ್ಪಲ್ಲ. ತನ್ನ ಬಾಣಕ್ಕೆ ಅವರು ಅಭಿಮಂತ್ರಿಸಿ ಮಂತ್ರವನ್ನು ಬಿಟ್ಟರೆ, ಅಂದರೆ ಅವರ ಮಾತು ಎಷ್ಟು ಶ್ರೇಷ್ಠವಾಗಿತ್ತು, ಎಷ್ಟು ನೇರವಾಗಿತ್ತು, ಎಷ್ಟು ಸ್ಪಷ್ಟವಾಗಿತ್ತು ಅಂದರೆ ಆ ಬಾಣವು ಕೂಡ ಅವರ ಮಾತನ್ನು ತಪ್ಪುತ್ತಾ ಇರಲಿಲ್ಲ, ಅವರ ಗುರಿಯನ್ನೇ ಸೇರ್ತಾ ಇತ್ತು. ಅಷ್ಟು ಸ್ಪಷ್ಟವಾಗಿದ್ದಂಥವರು, ವೆರಿ ಕ್ಲಿಯರ್ಡ್ ಮನುಷ್ಯ ಅಂತೀವಲ್ಲ, ಹಾಗಿದ್ದವರು ರಾಮ. ಹೀಗಿದ್ದಂತಹ ರಾಮ ತನ್ನ
ಪತ್ನಿಯ ಶಾಶ್ವತದ ಅಗಲಿಕೆಯ ನಂತರವೂ ಕೂಡ ಅದ್ಭುತವಾಗಿ ರಾಜ್ಯಭಾರವನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕರ್ತವ್ಯವೇ ಮೊದಲ ಆದ್ಯತೆ ರಾಮರಿಗೆ. ಹಾಗಾದ್ಮೇಲೆ ಅವರು ತನ್ನ ರಾಜ್ಯದ ಬಡವರಿಗೆ ಏನೇನು ಮಾಡಬೇಕು ಎಲ್ಲ ರೀತಿಯ ಕರ್ತವ್ಯಗಳನ್ನು ನಿಭಾಯಿಸಿ ದಾನ ಧರ್ಮಗಳು, ಯಾಗ, ಯಜ್ಞಾದಿಗಳು ಎಲ್ಲವನ್ನ ಮಾಡಿ ಭೂಮಿ ಸುಭಿಕ್ಷವಾಗಿರೋ ಹಾಗೆ, ತನ್ನ ಆಳ್ವಿಕೆಯ ಭೂಮಿ ಸುಭಿಕ್ಷವಾಗಿರೋ ಹಾಗೆ ನೋಡ್ಕೊತಾರೆ. ಹೀಗೆ ಇದ್ದಾಗ ಬ್ರಹ್ಮರಿಗೆ ಗೊತ್ತಾಗುತ್ತೆ, ಅಂದರೆ ಸೃಷ್ಟಿಯ ಕರ್ತವ್ಯದಲ್ಲಿ 3 ಜನ ಅತ್ಯಂತ ಪ್ರಮುಖವಾಗಿ ಸೃಷ್ಟಿಯ ಕರ್ತವ್ಯಗಳನ್ನು ನಿಭಾಯಿಸ್ತಾರೆ. ಒಂದು ಬ್ರಹ್ಮ ಸೃಷ್ಟಿಯ ಕರ್ತವ್ಯವನ್ನು, ಶಿವ ಲಯದ ಕರ್ತವ್ಯವನ್ನು, ಮತ್ತು ಮಹಾವಿಷ್ಣು ಸ್ಥಿತಿಯ ಕರ್ತವ್ಯವನ್ನು ನಿಭಾಯಿಸ್ತಾರೆ. ಹಾಗಿರುವಾಗ ಮಹಾವಿಷ್ಣುವಿನ ರೂಪ ಅಂಶ ಇಲ್ಲಿ ಭೂಮಿಯಲ್ಲಿ ರಾಮನಾಗಿ ಬಂದಿದ್ದು, ಇಲ್ಲಿಯ ಎಲ್ಲ ಕರ್ತವ್ಯಗಳು ಮುಗಿತಾ ಬಂದ ಕಾರಣಕ್ಕಾಗಿ ಬ್ರಹ್ಮನಿಗೆ ಅದರ ಅರಿವಾಗುತ್ತೆ. ಶ್ರೀರಾಮ ಆಗಿರುವಂತಹ ಮಹಾವಿಷ್ಣುವಿನ ಅಂಶ ಭೂಲೋಕದಲ್ಲಿ ಎಲ್ಲ ಕರ್ತವ್ಯವನ್ನು ಮುಗಿಸಿದೆ, ಈಗ ಅವರಿಗೆ ವಾಪಸ್ ತನ್ನ ಸ್ಥಾನಕ್ಕೆ ಹಿಂದಿರುಗುವ ಸಮಯ ಬಂದಾಯಿತು. ಆದರೆ ಅದನ್ನು ರಾಮರಿಗೆ ಹೇಳಬೇಕಲ್ಲ, ಯಾಕೆಂದರೆ ರಾಮರಿಗೆ ಸಂಪೂರ್ಣ ಮನುಷ್ಯರಾಗಿ ತನ್ನನ್ನು ತಾನು ತೊಡಗಿಸ್ಕೊಂಡಿರೋ ಕಾರಣಕ್ಕೆ ತಾನು ದೈವದ ಒಂದು ಅಂಶ ಅನ್ನುವಂತಹ ಸ್ಪಷ್ಟನೆ ಇರಲ್ಲ. ಅದು ಗೊತ್ತಿರಬಹುದು, ಒಂದು ಅಸ್ಪಷ್ಟವಾದ ಒಂದು ಗುರುತು ಇರಬಹುದು, ಬಿಟ್ಟರೆ ರಾಮರಿಗೆ ಸ್ಪಷ್ಟವಾಗಿ ನಾನು ದೈವದ ಅಂಶ ಅಂತ ಗೊತ್ತಿರಲ್ಲ. ಯಾಕೆಂದರೆ ಅವರಿಗೆ ಆ ಪರಿವೇ ಇದ್ದಿದ್ದಿದ್ರೆ ಶ್ರೀರಾಮರಿಗೆ ಅವರು ಮನುಷ್ಯನಾಗಿ ಅತ್ಯಂತ ದುಃಖಗಳನ್ನು, ಅಷ್ಟು ಕಠೋರವಾಗಿ ಬಂದಂತಹ ನೋವುಗಳನ್ನು ಅನುಭವಿಸುವಂತಹ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ನಾನು ಅಂದ್ಕೊಳ್ಳೋದು ಶ್ರೀರಾಮರಿಗೆ ತಾನು ದೈವ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಅಲ್ಲಿಗೆ ಕಳಿಸ್ಬೇಕಲ್ಲ, ಏನು ಮಾಡ್ತಾರೆ ಬ್ರಹ್ಮ, ಯಮನ ಹತ್ರ ಹೋಗಿ ನೀನು ಹೋಗಿ ರಾಮರಿಗೆ ಈ ವಿಷಯವನ್ನು ತಿಳಿಸ್ಬೇಕು, ನೀನು ಮಹಾವಿಷ್ಣುವಿನ ಅಂಶ, ನಿಮ್ಮ ಕರ್ತವ್ಯ ಇಲ್ಲಿ ಮುಗಿದಿದೆ ಅನ್ನೋದನ್ನು ತಿಳಿಸ್ಬೇಕು ಅಂತ ಹೇಳ್ತಾರೆ. ಆಗ ಯಮ ಮುನಿಯ ವೇಷದಲ್ಲಿ ಹೋಗಿ ಶ್ರೀರಾಮರನ್ನು ಕಾಣ್ತಾರೆ. ಅಯೋಧ್ಯೆಯಲ್ಲಿ ಕಂಡು ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ರಾಮ ಮತ್ತು ಯಮ ಒಂದು ಅವರ ಒಂದು ಯಾರೂ ಬರಲಾರದೇ ಇರುವಂತಹ ಒಂದು ಸ್ಥಿತಿಯಲ್ಲಿ, ಅಂದರೆ ಇಬ್ಬರೇ ಕೂತು ಮಾತಾಡುವಂಥ ಸ್ಥಿತಿಯಲ್ಲಿ ಮಾತಾಡ್ತಿರ್ತಾರೆ. ಅಲ್ಲಿ ಯಾರಿಗೂ ಬರೋದಕ್ಕೆ ಪ್ರವೇಶಕ್ಕೆ ನಿರಾಕರಣೆ ಇರುತ್ತೆ, ಅವಕಾಶ ಇರೋದಿಲ್ಲ. ಅಂತಹ ಸಮಯದಲ್ಲಿ ಅಯೋಧ್ಯೆಗೆ ಆವತ್ತೇ ದೂರ್ವಾಸರು ಕೂಡ ಬರ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ದೂರ್ವಾಸರು ಅತ್ಯಂತ ಕೋಪಿಷ್ಠರು, ಅತಿಯಾಗಿ ಕೋಪವನ್ನು ಪಡ್ಕೊಳ್ಳುವಂಥವು. ಅಂದರೆ ಅವರ ಕೋಪಕ್ಕೆ ದೇವತೆಗಳು ಕೂಡ ಹೆದರ್ಕೋತಾರೆ. ಅಂತಹ ಕೋಪಿಷ್ಠರು ದೂರ್ವಾಸರು. ಈ ಎಲ್ಲ ಅರಿವು ಲಕ್ಷ್ಮಣನ್ಗಿರುತ್ತೆ. ಅಂದರೆ ತನ್ನ ಅಣ್ಣ ಇನ್ನೊಬ್ಬರ ಜೊತೆ, ಒಬ್ಬ ಬ್ರಾಹ್ಮಣರ ಜೊತೆ ಮಾತಾಡ್ತಿದ್ದಾರೆ, ಮುನಿಯ ವೇಷದಲ್ಲಿರುವಂಥ ಯಮ ಅನ್ನೋದು ಲಕ್ಷ್ಮಣನಿಗೆ ಗೊತ್ತಿಲ್ಲ. ಯಾರೋ ಬ್ರಾಹ್ಮಣರು ಮುನಿಯರ ಜೊತೆ ಮಾತಾಡ್ತಿದ್ದಾರೆ, ಆದರೆ ದುರ್ವಾಸ ಮುನಿಗಳು ಬಂದಿರೋದನ್ನು ತನ್ನ ಅಣ್ಣನಿಗೆ ಹೇಳಬೇಕು, ಇಲ್ಲ ಅಂದರೆ ದುರ್ವಾಸರು ಯಾವ ಶಾಪವನ್ನು ಬೇಕಾದರೂ ಕೊಡ್ಬೋದು. ಆ ಭಯವೂ ಲಕ್ಷ್ಮಣನಲ್ಲಿದೆ. ಹಾಗಾಗಿ ಲಕ್ಷ್ಮಣ ಹೋಗಿ ಅವರ ಅಣ್ಣನಿಗೆ ಮಧ್ಯದಲ್ಲಿ, ಅಂದರೆ ಅವರಿಬ್ಬರು ಮಾತಾಡುವಂಥ ಮಧ್ಯದಲ್ಲಿ ಹೋಗಿ ಏಕಾಂತದಲ್ಲಿ ಮಾತಾಡ್ತಿರುವಂಥ ರಾಮನನ್ನು ತಡೆದು, ಅಣ್ಣ ದೂರ್ವಾಸ ಮುನಿಗಳು ಬಂದಿದ್ದಾರೆ ಅಂತ ಹೇಳ್ತಾರೆ. ಈಗ ರಾಮ ಮಾತಾಡ್ತಿರುವಂತಹ ಮಾತು ತನ್ನ ಈ ಭೂಲೋಕದ ಅಸ್ತಿತ್ವವನ್ನು ಬಿಟ್ಟು ಹೋಗುವಂಥದ್ದು. ಈ ಅರಿವು ಲಕ್ಷ್ಮಣನಿಗೆ ಇರಲ್ಲ, ಆದರೆ ರಾಮನಿಗೆ ಈ ಎಲ್ಲ ಅರಿವು ಇರುತ್ತೆ. ಮತ್ತು ತಾನಿಲ್ಲದ ಲಕ್ಷ್ಮಣನ ಬದುಕು ಹೇಗಿರುತ್ತೆ ಅನ್ನುವ ಪರಿಕಲ್ಪನೆಯು ರಾಮನಿಗೆ ಗೊತ್ತಿದೆ. ಹಾಗಾಗಿ ರಾಮ ಏನು ಮಾಡ್ತಾರೆ, ನೀನು ನನ್ನನ್ನು ಕೇಳದೆ, ನನ್ನನ್ನು ಮಧ್ಯದಲ್ಲಿ ಬಂದು ತಡೆದಿರೋ ಕಾರಣಕ್ಕೆ, ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಅರಿವು ನಿನಗಿಲ್ಲದೆ ನೀನು ತಡೆದಿರುವ ಕಾರಣದಿಂದಾಗಿ, ಹಾಗಾಗಿ ನಿನಗೆ ಮರಣದಂಡನೆಯನ್ನು ಕೊಡ್ತೇನೆ ಅಂತ ಹೇಳಿ ಲಕ್ಷ್ಮಣನಿಗೆ ಮರಣದಂಡನೆಯನ್ನು ಕೊಡ್ತಾರೆ. ಈ ಲಕ್ಷ್ಮಣನ ಸಾವು ಹೇಗಾಯಿತು ಅನ್ನೋದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಮಾಡೋಣ, ಅದ್ರ ಕಂಪ್ಲೀಟ್ ವಿವರಣೆಗಳನ್ನು ನಾನು ಕೊಡ್ತೇನೆ. ಹೀಗಾಗಿ ಮರಣದಂಡನೆಯನ್ನು ಕೊಡ್ತಾರೆ ಲಕ್ಷ್ಮಣನಿಗೆ. ಅದಾದಮೇಲೆ ಅವ್ರಿಗೆ ಭೂಮಿಯನ್ನು ಬಿಟ್ಟು ಹೋಗುವಂಥ ಅನಿವಾರ್ಯತೆಯೂ ಇತ್ತು. ಈಗ ಲಕ್ಷ್ಮಣನಿಗೂ ಒಂದು ಕತೆ ಆಗೋಯ್ತು. ಅಂದರೆ ಲಕ್ಷ್ಮಣ ಮತ್ತೆ ತನ್ನ ಅಣ್ಣನಿಲ್ಲದ ಜೀವನವನ್ನು ನೆನಪಿಸ್ಕೊಂಡು ಕೊರಗಿ ವನವಾಸಕ್ಕೆ ಹಿಂಬಾಲಿಸಿದಂಥವನು ಲಕ್ಷ್ಮಣ. ಈಗ ತನ್ನ ಅಣ್ಣನ ಜೀವವನ್ನು ಕೂಡ ಹಿಂಬಾಲಿಸೋದು ಅದು ಸಾಧ್ಯ ಇರುವಂಥದ್ದು. ಆದರೆ ರಾಮ ಒಂದು ವೇಳೆ ಅವನಿಗೆ ಆ ಮರಣದಂಡನೆಯ ಶಿಕ್ಷೆಯನ್ನು ಕೊಡಲಿಲ್ಲ ಅಂದಿದ್ರೆ ಅವನು ಆತ್ಮಹತ್ಯೆ ಮಾಡ್ಕೋತಾನೆ. ಈ ಪ್ರಜ್ಞೆ ರಾಮರಿಗಿರುವ ಕಾರಣದಿಂದಾಗಿ ಅವರು ಅವನಿಗೆ ಮರಣದಂಡನೆಯನ್ನು ಕೊಡ್ತಾರೆ. ಅದಾದಮೇಲೆ ತನ್ನ ತಮ್ಮನ ಅಗಲಿಕೆಯ ನಂತರ ಅವರು ತನ್ನ ದೇಹವನ್ನು ಸರಯೂ ನದಿಯಲ್ಲಿ ಬಿಟ್ಟು ತನ್ನ ಆತ್ಮ ಹೋಗಿ ತನ್ನ ಅಂಶ ಏನಿರುತ್ತೆ ಅದು ಸ್ವರ್ಗಕ್ಕೆ ಅಧಿಪತಿಗಳಾಗಿ, ಅಥವಾ ಮಹಾವಿಷ್ಣುವಿನ ತನ್ನ
ಸ್ಥಾನವನ್ನು ಅಲಂಕರಿಸ್ತಾರೆ. ಹೀಗೆ ಶ್ರೀರಾಮರು ಆಮ್, ತನ್ನ ಬದುಕಿನ ಪರಿಪೂರ್ಣತೆಯನ್ನು ಅನುಭವಿಸಿ ಮಹಾವಿಷ್ಣುವಾಗಿ ತನ್ನ ಕರ್ತವ್ಯವನ್ನು ಮುಂದುವರಿಸ್ತಾರೆ. ಮುಂದೆ 1000 ವರ್ಷಗಳ ನಂತರ ಶ್ರೀಕೃಷ್ಣ ಆಗಿ ಜನಿಸ್ತಾರೆ. ಆ ಕಥೆಯನ್ನು ಮತ್ತೆ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.